ಅಪ್ಪ ಹಿಟ್ಲರ್ ಮಾಡೋಗಿರೋ ಕೆಲಸ ಒಂದಲ್ಲ ಎರಡಲ್ಲ. ನಾವು ಲಾಸ್ಟ್ ವಿಡಿಯೋದಲ್ಲೇ ಇವ್ನು ಮಾಡಿರೋ ಲೀಲೆಗಳ ಒಂದು ಚಿಕ್ಕ ತುಣುಕನ್ನ ನೋಡಿದ್ವಿ. ಇನ್ನೊಂದು ಚಿಕ್ಕ ತುಣುಕು ನೋಡ್ತೀರಾ? ಇಲ್ಲಿ ನೋಡಿ. ಬೈ ದ ವೇ, ಇದ್ಯಾವುದೋ ದೀಪಾವಳಿಲಿ ಆರಿಸಿರೋ ರಾಕೆಟ್ಗಳಲ್ಲ. ಇಸ್ರೇಲ್ ಅವರು ಗಾಜಾ ಅನ್ನೋ ಊರ ಮೇಲೆ ಲಾಂಚ್ ಮಾಡಿರೋ ಆಕ್ಚುಯಲ್ ಏರ್ ಮಿಸೈಲ್ಸ್. ಅಂಡ್ ಇದಕ್ಕೆ ರಿಟರ್ನ್ ಆಗಿ ಗಾಜಾದಿಂದ ದಿನಕ್ಕೆ ಕಡಿಮೆ ಅಂದ್ರೂ 400 ರಿಂದ 500 ಏರ್ ಮಿಸೈಲ್ ಇಸ್ರೇಲ್ ಮೇಲೆ ಲಾಂಚ್ ಆಗ್ತಿದೆ. ಈ ಏರ್ ವಾರ್ ಅಲ್ಲಿ ಲಾಸ್ಟ್ ಒಂದು ವಾರದಲ್ಲಿ ಸತ್ತಿರೋರು 200 ಜನ, ಇದರಲ್ಲಿ 60 ಜನ ಮಕ್ಕಳಿದ್ದಾರೆ. ಈ ಕೊರೋನಾ ಮಧ್ಯ ಮಾಸ್ಕ್ ಗಿಸ್ಕೋ ಹಾಕೊಂಡು ಮನೇಲಿರೋ ಬದಲು ಇವ್ರು ಯಾಕೆ ಹಿಂಗ್ ಆಡ್ತಿದ್ದಾರೆ ಅಂತ ಒಂಚೂರು ಸಂಶೋಧನೆ ಮಾಡಿದ್ರೆ ಒಂದು ಕಾಂಪ್ಲೆಕ್ಸ್ ಹಿಸ್ಟ್ರಿನೇ ಹೊರಗಡೆ ಬಂತು. ಬಟ್ ಡೋಂಟ್ ವರಿ ಮಾಡ್ಕೋಬೇಡಿ. ಕಬ್ಬಿಣದ ಕಡಲೆ ಅಂತ ಟಾಪಿಕ್ ನ ಚಚ್ಚಿ ಪುಡಿ ಮಾಡಿ ಸಿಂಪಲ್ ಆಗಿ ಮೈಸೂರು ಪಾಕ್ ತರ ಎಕ್ಸ್ಪ್ಲೈನ್ ಮಾಡೋದೇ ನಮ್ಮ ಉದ್ದೇಶ. ಮೈಸೂರು ಪಾಕ್ ಚೆನ್ನಾಗಿದೆ ಅಂದ್ರೆ ನೀವು ಒಬ್ಬರೇ ತಿನ್ನಿ, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ಬಿಡಿ. ಈಗ ಘರ್ಷಣೆ ನಡೆಯುತ್ತಿರುವ ಇಸ್ರೇಲ್ ಪ್ಯಾಲೆಸ್ಟೈನ್ ಇರುವುದು ಜಾರ್ಡನ್ ನದಿ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ, ಈಜಿಪ್ಟ್ನ ಉತ್ತರಕ್ಕೆ. ಬಹುಕಾಲ ಈ ಭಾಗ ಆಟಮನ್ ಎಂಪೈರ್ನ ಆಡಳಿತದಲ್ಲಿತ್ತು. ಅರಬ್ ಮುಸ್ಲಿಂ ಜನರೇ ಬಹುಸಂಖ್ಯಾತರಾಗಿದ್ದರೂ ಜ್ಯೂಸ್ ಮತ್ತು ಕ್ರಿಶ್ಚಿಯನ್ನರು ಗಣನೀಯ ಸಂಖ್ಯೆಯಲ್ಲಿದ್ದರು. ಈ ಭಾಗದಲ್ಲಿ ಒಂದು ವಿಶಿಷ್ಟ ಊರಿದೆ, ಅದುವೇ ಜೆರುಸಲೇಂ. ಈ ಜೆರುಸಲೇಂ ಒಂಥರ ಧರ್ಮ ಸಂಕಷ್ಟದ ಪರಮಾವಧಿ ಇದ್ದಂಗೆ. ಯಾಕೆ ಗೊತ್ತಾ? ಜೆರುಸಲೇಂ ಒಂದು ಪವಿತ್ರ ಸ್ಥಳ. ಪವಿತ್ರ ಸ್ಥಳ ಒಬ್ರಿಗಾದ್ರೆ ಪ್ರಾಬ್ಲಮ್ ಇರಲಿಲ್ಲ. ಮೂರು ಧರ್ಮದವರು ಇದನ್ನು ಅವ್ರ ಪವಿತ್ರ ಸ್ಥಳ ಅನ್ಕೊಂಡಿದ್ದಾರೆ. ಅಲ್ಲೇ ಆಗಿದ್ದು ನೋಡಿ. ಜೂಗಳ ಪುರಾಣದ ಪ್ರಕಾರ ಜೆರುಸಲೇಂ ಇಸ್ ದ ಸೆಂಟರ್ ಆಫ್ ದ ವರ್ಲ್ಡ್. ಸಿನ್ಸ್ ಜೀಸಸ್ ವಾಸ್ ಕ್ರೂಸಿಫೈಡ್ ಇನ್ ಜೆರುಸಲೇಂ, ಕ್ರಿಶ್ಚಿಯನ್ಸ್ ಹೋಲ್ಡ್ ದಿಸ್ ಪ್ಲೇಸ್ ಡಿಯರ್. ಮುಸ್ಲಿಮ್ಸ್ ಬಿಲೀವ್ ಪ್ರಾಫೆಟ್ ಮುಹಮ್ಮದ್ ಅಸೆಂಡೆಡ್ ಟು ಹೆವೆನ್ ಫ್ರಮ್ ಹಿಯರ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೊದಲ ಮಹಾಯುದ್ಧದಲ್ಲಿ ಆಟಮನ್ ಸಾಮ್ರಾಜ್ಯ ಸೋತ ನಂತರ ಪ್ಯಾಲೆಸ್ಟೈನ್ ಬ್ರಿಟಿಷರ ಪಾಲಾಯಿತು. ಅದೇ ಸಮಯದಲ್ಲಿ ಜುಡಾಯಿಸಂನ ಕೆಲ ವರ್ಗಗಳು ಝಯೋನಿಸಂ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಿದ್ದವು. ಝಯಾನಿಸಂ ಎಂದರೆ ಒಂದು ಜೂ ರಾಷ್ಟ್ರದ ಪರಿಕಲ್ಪನೆ. ಜುಡಾಯಿಸಂ ಒಂದು ಧರ್ಮವಲ್ಲ, ಅದು ನ್ಯಾಷನಾಲಿಟಿ ಎನ್ನುವ ಪರಿಕಲ್ಪನೆ. ಇದರ ಸಲುವಾಗಿಯೇ ಹಲವಾರು ಜೂಗಳು ಯುರೋಪ್ನ ಹಲವು ದೇಶಗಳಿಂದ ಸಹಜವಾಗಿಯೇ ತಾವು ಪವಿತ್ರ ಸ್ಥಳ ಎಂದು ನಂಬಿದ್ದ ಪ್ಯಾಲೆಸ್ಟೈನ್ ನೆಡೆಗೆ ವಲಸೆ ಬರುತ್ತಿದ್ದರು. ಕಾಲ ಕಳೆದಂತೆ ಜೂಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದನ್ನು ಕಂಡು ಸ್ಥಳೀಯ ಅರಬ್ ಮುಸ್ಲಿಮರು ಈ ವಲಸೆಯನ್ನು ವಿರೋಧಿಸತೊಡಗಿದರು. ಆದ ಕಾರಣ ಚಿಕ್ಕ ಚಿಕ್ಕ ಗುಂಪುಗಳ ನಡುವೆ ಘರ್ಷಣೆಗಳು ಸಾಮಾನ್ಯವಾಗಿದ್ದವು. ಆದರೆ 1930ರ ಹೊತ್ತಿಗೆ ಘರ್ಷಣೆಗಳು ಹಿಂಸಾಚಾರಕ್ಕೆ ತಿರುಗುತ್ತಿದ್ದನ್ನು ಗಮನಿಸಿದ ಬ್ರಿಟಿಷರು ಪ್ಯಾಲೆಸ್ಟೈನ್ಗೆ ಬರುವ ವಲಸಿಗರನ್ನು ನಿಯಂತ್ರಿಸಲು ಹಲವು ಕ್ರಮ ಕೈಗೊಂಡರು. ಸ್ಥಳೀಯ ಅರಬ್ ಮುಸ್ಲಿಮರನ್ನು ಮಾತ್ರ ವಿರೋಧಿಸುತ್ತಿದ್ದ ಪ್ಯಾಲೆಸ್ಟೈನ್ನ ಜೀವ್ಗಳು ಈಗ ಬ್ರಿಟಿಷರ ವಿರುದ್ಧವೂ ದಂಗೆ ಎದ್ದರು. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಅದಾಗಲೇ ಹಿಟ್ಲರ್ ಜರ್ಮನಿ ಆಕ್ರಮಿತ ಪ್ರದೇಶಗಳಲ್ಲಿದ್ದ ಜೂಗಳ ನರಮೇಧಕ್ಕಿಳಿದಿದ್ದ. ಇದರಿಂದ ಹೆದರಿ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಸಾವಿರಾರು ಜೂಗಳು ಜೆರುಸಲೇಂ ನೆಡೆಗೆ ಗುಳೆ ಹೊರಟಿದ್ದರು. ಆಯ್ಕೆಯಾಗಿದ್ದ ವಲಸೆ ಈಗ ಜೂಗಳಿಗೆ ಅನಿವಾರ್ಯವಾಗಿತ್ತು. ಅಂತಾರಾಷ್ಟ್ರೀಯ ಒತ್ತಡಕ್ಕೆ ತುತ್ತಾದ ಬ್ರಿಟಿಷರ ವಲಸೆ ನಿಯಂತ್ರಣ ಕ್ರಮಗಳು ಬೆನ್ನು ಮುರಿದ ಎತ್ತಿನಂತಾದವು. ಇದರಿಂದ ಪ್ಯಾಲೆಸ್ಟೈನ್ನಲ್ಲಿ ಮುಸ್ಲಿಂ ಮತ್ತು ಜೂಗಳ ನಡುವಿನ ಕೋಮು ಸಂಘರ್ಷ ಮಿತಿಮೀರಿ ಹೋಯಿತು. ದಿನನಿತ್ಯ ಪ್ರಾಣ ಉಳಿಸಿಕೊಳ್ಳಲು ಆಶ್ರಯ ಹುಡುಕಿ ಬರುತ್ತಿದ್ದ ಅದೆಷ್ಟೋ ಪ್ರಾಣಗಳು ಜೆರುಸಲೇಂನ ಪವಿತ್ರ ಭೂಮಿಯಲ್ಲಿ ಮಣ್ಣಾಗುತ್ತಿದ್ದವು. ಆಗ ಮಧ್ಯಪ್ರವೇಶಿಸಿದ ವಿಶ್ವಸಂಸ್ಥೆಯು ಎರಡೂ ಬಣಗಳ ವಾದವನ್ನಾಲಿಸಿ ಪ್ಯಾಲೆಸ್ಟೈನ್ ಅನ್ನು 2 ಪ್ರತ್ಯೇಕ ರಾಷ್ಟ್ರಗಳನ್ನಾಗಿ ವಿಂಗಡಿಸಿ ತಲಾ ಒಂದನ್ನು ಮುಸ್ಲಿಮರಿಗೂ ಹಾಗೂ ಜೂಗಳಿಗೂ ನೀಡುವ ತೀರ್ಮಾನಕ್ಕೆ ಬರಲಾಯಿತು. ತೀರ್ಮಾನವನ್ನು ಸ್ವಾಗತಿಸಿದ ಜೂಗಳು ತಮಗೆ ಗುರುತಿಸಿಕೊಟ್ಟಿದ್ದ ನೆಲವನ್ನು ಇಸ್ರೇಲ್ ಎಂದು ಕರೆದು 1948ರಲ್ಲಿ ತಮ್ಮ ರಾಷ್ಟ್ರ ಘೋಷಿಸಿದರು. ಎಲ್ಲ ಸರಿಯೋಯ್ತು ಅನ್ಕೊಂಡ್ರೇನು? ಈ ಸಮಸ್ಯೆ ಕಾಂಪ್ಲೆಕ್ಸಿಟಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಈ UN ಡಿಸಿಷನ್ನ ಮುಸ್ಲಿಮ್ಸ್ ಒಪ್ಪಲಿಲ್ಲ. ಅಕ್ಕಪಕ್ಕದಲ್ಲಿರೋ ಮುಸ್ಲಿಂ ದೇಶಗಳನ್ನೆಲ್ಲ ಸೇರಿಸಿ ಇಸ್ರೇಲ್ ಮೇಲೆ ಯುದ್ಧ ಸಾರಿದ್ರು. ಬಟ್ ಯುದ್ಧದಲ್ಲಿ ಇಸ್ರೇಲ್ ಗೆದ್ರು. ಬರೀ ಗೆದ್ದಿದ್ ಮಾತ್ರ ಅಲ್ಲ, ಯುನೈಟೆಡ್ ನೇಷನ್ಸ್ ಪ್ಯಾಲೆಸ್ಟೈನ್ ಅಂತ ಗುರುತು ಮಾಡಿದ್ದ ಕೆಲ ಪ್ರಾಂತ್ಯಗಳನ್ನು ಆಕ್ರಮಿಸಿದ್ರು, ಇನ್ಕ್ಲೂಡಿಂಗ್ ವೆಸ್ಟ್ ಜೆರುಸಲೇಂ ವಿಚ್ ವಾಸ್ ಇಂಟರ್ನ್ಯಾಷನಲ್ ಟೆರಿಟರಿ. ಇದಾದ ಮೇಲಂತೂ ಜೂಗಳನ್ನ ಎಲ್ಲ ಅರಬ್ ದೇಶಗಳಲ್ಲಿ ಕಿರುಕುಳ ಕೊಟ್ಟಿ ಗಡೀಪಾರು ಮಾಡಕ್ ಸ್ಟಾರ್ಟ್ ಮಾಡಿದ್ರು. 1967ರಲ್ಲಿ ಮತ್ತೆ ಕೆಲವು ಅರಬ್ ರಾಷ್ಟ್ರಗಳು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಕರೆ ಕೊಟ್ಟರು. 6 ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಇಸ್ರೇಲ್ ಅರಬ್ ರಾಷ್ಟ್ರಗಳ ಆಡಳಿತದಲ್ಲಿದ್ದ ಪ್ಯಾಲೆಸ್ಟೈನ್ ಪ್ರದೇಶಗಳಾದ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾವನ್ನೂ ವಶಕ್ಕೆ ಪಡೆದರು. ಈಜಿಪ್ಟ್ನ ಸೈನ್ಯ ಪ್ರಾಂತ್ಯವನ್ನೂ ಎದುರಾಳಿಗಳು ಇಸ್ರೇಲ್ಗೆ ಕಳೆದುಕೊಂಡರು. ಇಷ್ಟು ದಿನ ಇಸ್ರೇಲ್ ಮೇಲೆ ಯುದ್ಧ ಸಾರ್ತಿದ್ದ ಶತ್ರುಗಳಲ್ಲಿ ಅರ್ಧ ಜನ ಯುದ್ಧ ಆದ್ಮೇಲೆ ಇಸ್ರೇಲ್ ಆಡಳಿತಕ್ಕೊಳಪಟ್ಟಿತ್ತು. ಇದು ಇಸ್ರೇಲ್ಗೆ ಹೆಮ್ಮೆಯಿಂದ ಬೀಗುವಂತ ವಿಷಯ ಆಗೋ ಬದಲು ಒಂಥರ ತಲೆನೋ ಮ್ಯಾಟ್ರೇ ಆಗೋದು. ತಮ್ಮ ಶತ್ರುಗಳನ್ನು ದೇಶದೊಳಗೆ ಇಟ್ಟುಕೊಂಡು ಪಳಗಿಸುವುದು ಇಸ್ರೇಲ್ಗೆ ಕಷ್ಟವಾಗುತ್ತಿತ್ತು. 1978ರಲ್ಲಿ ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ನಡೆದ ಒಪ್ಪಂದದನ್ವಯ ಇಸ್ರೇಲ್ ಆಕ್ರಮಿಸಿದ್ದ ಸೈನೇ ಪ್ರಾಂತ್ಯವನ್ನು ಈಜಿಪ್ಟ್ಗೆ ಬಿಟ್ಟುಕೊಡಲಾಯಿತು. ಇದಾದ ನಂತರ ಅರಬ್ ರಾಷ್ಟ್ರಗಳು ಹಾಗೂ ಇಸ್ರೇಲ್ ನಡುವೆ ಕೊಂಚ ಶಾಂತಿ ನೆಲೆಸಿತು. ಇಸ್ರೇಲ್ ಸೈನ್ಯನ ಈಜಿಪ್ಟ್ಗೆ ಬಿಟ್ಕೊಟ್ರು ಪಕ್ಕಾ ಪ್ಯಾಲೆಸ್ಟೈನ್ ಪ್ರಾಂತ್ಯಗಳಾಗಿದ್ದ ವೆಸ್ಟ್ ಬ್ಯಾಂಕ್ ಮತ್ತೆ ಗಾಜಾನ ತಮ್ಮಲ್ಲೇ ಇಟ್ಕೊಂಡಿದ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೀತಿತ್ತು.
1980ರಷ್ಟರಲ್ಲಿ ವೆಸ್ಟ್ ಬ್ಯಾಂಕ್ನ ಅರ್ಧದಷ್ಟು ಜಾಗದಲ್ಲಿ ಇಸ್ರೇಲಿಗಳು ಪಿಡಾರ ಹೂಡಿದ್ದರು. ಕೆಲವರು ಧಾರ್ಮಿಕ ಕಾರಣಗಳಿಗೆ ಬಂದಿದ್ದರೆ ಇನ್ನೂ ಕೆಲವರು ವೆಸ್ಟ್ ಬ್ಯಾಂಕ್ ನೆಲವನ್ನು ಇಸ್ರೇಲ್ಗೆ ಸೇರಿಸುವ ಯೋಚನೆಯಲ್ಲಿದ್ದರು. ಪರಿಣಾಮ ಪಕ್ಕಾ ಪ್ಯಾಲೆಸ್ಟೈನ್ ಪ್ರಾಂತ್ಯವಾಗಿದ್ದ ವೆಸ್ಟ್ ಬ್ಯಾಂಕ್ನಲ್ಲಿ ಈಗ ಜ್ಯೂ ಸೆಟಲ್ಮೆಂಟ್ಗಳ ನಡುವೆ ಪ್ಯಾಲೆಸ್ಟೈನ್ ಮುಸ್ಲಿಮರು ವಾಸಿಸುವಂತಾಗಿತ್ತು. ಇದೆಲ್ಲವೂ ಇಸ್ರೇಲ್ ಸರ್ಕಾರ ಪ್ಯಾಲೆಸ್ಟೈನರನ್ನು ಸಂಪೂರ್ಣ ಸರ್ವನಾಶ ಮಾಡಬೇಕೆಂದು ನಡೆಸಿರುವ ಹುನ್ನಾರ ಎಂದು ಆರೋಪಿಸಿ ಗಾಜಾದಲ್ಲಿ ಹಮಸ್ ಎಂಬ ಸಂಘಟನೆಯೊಂದು ಜನ್ಮ ತಾಳಿತು. ಇಸ್ರೇಲ್ ಅನ್ನು ನೆಲಸಮ ಮಾಡಿ ಮೊದಲಿದ್ದಂತೆ ಅಖಂಡ ಪ್ಯಾಲೆಸ್ಟೈನ್ ಮರುಸ್ಥಾಪಿಸುವುದು ಹಮಸ್ನ ಏಕಮಾತ್ರ ಉದ್ದೇಶವಾಗಿತ್ತು. ಇದರ ಸಲುವಾಗಿಯೇ 1978ರಿಂದ 2005ರವರೆಗೂ ಅದೆಷ್ಟೋ ಘರ್ಷಣೆಗಳು, ಯುದ್ಧಗಳು ನಡೆದು ಹೋಗಿವೆ. ಹಮಸ್ನಿಂದಾಗಿ ಆಡಳಿತ ಮಾಡಲಾಗದಷ್ಟು ಪರಿಸ್ಥಿತಿ ಹದಗೆಟ್ಟಾಗ ಇಸ್ರೇಲ್ 2005ರಲ್ಲಿ ಗಾಜಾದಿಂದ ಹಿಂದೆ ಸರಿಯಿತು. ಗಾಜಾವನ್ನು ಪ್ಯಾಲೆಸ್ಟೈನ್ ರಾಷ್ಟ್ರದ ಜಾಗವೆಂದು ಘೋಷಿಸಿ ಅದರ ಆಡಳಿತ ಚುಕ್ಕಾಣಿ ಹಿಡಿಯಲು ಹಮಸ್ಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಇಸ್ರೇಲ್ ಗಾಜಾದಿಂದ ಹಿಂದೆ ಸರಿದರೂ ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಪ್ಯಾಲೆಸ್ಟೈನ್ ವಾದಿಗಳಿಗೆ ಉಸಿರುಗಟ್ಟುವಂಥ ವಾತಾವರಣ ಸೃಷ್ಟಿ ಮಾಡಿದೆ. ಒಂದು ಕ್ರಾಂತಿಕಾರಿ ಸಂಘಟನೆಗೆ ತನ್ನ ಸರ್ಕಾರವನ್ನೂ ಸೈನ್ಯವನ್ನೂ ಕೊಟ್ಟು ಕೂರಿಸಿರುವ ಗಾಜಾ ಒಂದೆಡೆಯಾದರೆ, ಜಾರ್ಡನ್ ನದಿ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಭೂಭಾಗವನ್ನು ಆಳಲು ಒಂದೇ ಶಕ್ತಿ ಸಾಕು, ಅದು ತಾನೇ ಆಗಿರಬೇಕು ಎಂದು ಪಟ್ಟು ಹಿಡಿದು ಕೂತಿರುವ ಇಸ್ರೇಲ್ ಇನ್ನೊಂದೆಡೆ. ಕೂದಲೆಳೆಗೀರಿದರೂ ಬೆಂಕಿ ಹೊತ್ತಿಕೊಳ್ಳುವಂತಿರುವ ಜೆರುಸಲೇಂನಲ್ಲಿ ಮೇ 7ರಂದು ಅಲ್ ಮಕ್ಸಾ ಮಸೀದಿಯಲ್ಲಿ ರಂಜಾನ್ ಪ್ರಾರ್ಥನೆ ವೇಳೆ ಇಸ್ರೇಲ್ ಪೊಲೀಸರು ಹಾಗೂ ಪ್ಯಾಲೆಸ್ಟೇನಿಯನ್ನರ ನಡುವೆ ನಡೆದ ತಿಕ್ಕಾಟ ಮತ್ತೊಮ್ಮೆ ಗಾಜಾದಲ್ಲಿ ಕಿಚ್ಚು ಹಚ್ಚಿದೆ. ಅಂದು ಅಲ್ ಮಕ್ಸಾ ಘರ್ಷಣೆಗೆ ಉತ್ತರವಾಗಿ ಗಾಜಾದಿಂದ ಹಮಸ್ ಉಡಾಯಿಸಿದ ಏರ್ ಮಿಸೈಲ್ಗಳಿಗೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಶುರು ಮಾಡಿದ ವಾಯುದಾಳಿ ಇನ್ನೂ ನಿಂತಿಲ್ಲ. ಆದರೆ ನೂರಾರು ಮುಗ್ಧ ಜೀವಗಳ ಉಸಿರು ನಿಂತು ಹೋಗಿದೆ. ಇಷ್ಟೆಲ್ಲ ನಡೀತಿದ್ರು ಯುನೈಟೆಡ್ ನೇಷನ್ಸ್ ಯಾಕೇನು ಮಾಡ್ತಿಲ್ಲ? ಗಾಜಾಗೆ ಅರಬ್ ಕಂಟ್ರೀಸ್ ಸಪೋರ್ಟ್ ಇದೆ, ಆದರೆ ಇಸ್ರೇಲ್ ಒಂದೇ ಇಷ್ಟೊಂದು ಯುದ್ಧ ಹೆಂಗ್ ಗೆಲ್ತಾ ಇದೆ? ಈ ಜಗಳಕ್ಕೆ ಸೊಲ್ಯೂಷನ್ನೇ ಇಲ್ವಾ? ನಿಮಗೂ ಈ ಎಲ್ಲ ಪ್ರಶ್ನೆಗಳು ಕಾಡ್ತಿರ್ಬೋದಲ್ವಾ? ಉತ್ತರ ಹುಡ್ಕೋಣ. ಆದರೆ ಈಗಲೇ ಹೇಳ್ತಾ ಇದ್ದೀನಿ, ಉತ್ತರಗಳು ಈ ಪ್ರಶ್ನೆಗಳಿಗಿಂತ ಜಾಸ್ತಿ ಕಾಡ್ಬೋದು. ಇಸ್ರೇಲ್ ನಮ್ಮ ಕರ್ನಾಟಕದ ಕಾಲ್ಭಾಗದಷ್ಟು ಇಲ್ಲ. ಒಬ್ಬರೇ ಯುದ್ಧ ಮಾಡೋಕ್ಕೆ ಫೈನಾನ್ಷಿಯಲಿ ಸಾಧ್ಯನೇ ಇಲ್ಲ. ಗಾಜಾಗೆ ಎಲ್ಲ ಮುಸ್ಲಿಂ ದೇಶಗಳು ಸಪೋರ್ಟ್ ಮಾಡ್ತಿರೋ ಹಾಗೆ ಇಸ್ರೇಲ್ಗೆ ಅದೆಷ್ಟೋ ಕ್ರಿಶ್ಚಿಯನ್ ದೇಶಗಳ ಸಪೋರ್ಟ್ ಇದೆ. ಮುಖ್ಯವಾಗಿ ಅಮೆರಿಕಾದ ಸಪೋರ್ಟ್ ಇದೆ, ಫೈನಾನ್ಷಿಯಲಿ ಆ್ಯಂಡ್ ಪೊಲಿಟಿಕಲಿ. ಟ್ರಂಪ್ ಪ್ರೆಸಿಡೆಂಟ್ ಆಗಿದ್ದಾಗ US ಎಂಬಾಸಿ ಆಫೀಸ್ನ ಇಸ್ರೇಲ್ ಕ್ಯಾಪಿಟಲ್ ಟೆಲ್ ಅವೀವಿಂದ ತೆಗೆದು ಜೆರುಸಲಂಗೆ ಶಿಫ್ಟ್ ಮಾಡಿದಾಗಲೇ ಇದು ಕನ್ಫರ್ಮ್ ಆಗೋದು. ಅದು ಅಲ್ಲದೆ ರೀಸೆಂಟ್ ಆಗಿ ಇಸ್ರೇಲ್ ಪ್ರೆಸಿಡೆಂಟೇನೆ ತಮಗೆ 25 ದೇಶಗಳ ಸಪೋರ್ಟ್ ಇದೆ ಅಂತ ಟ್ವೀಟೇ ಮಾಡಿ. ಮತ್ತೀಗ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯವರು ಯಾಕೇನು ಮಾಡ್ತಿಲ್ಲ? ವಿಶ್ವಸಂಸ್ಥೆ ಅಂದ್ರೆ ಅದರಲ್ಲಿರೋದು ಈ ದೇಶಗಳೇ ತಾನೆ. ಎಲ್ಲ ದೇಶಗಳು ಒಂದೊಂದು ಬಣಕ್ಕೆ ಸೇರ್ತಿರುವಾಗ ಅಲ್ಲಿ ಡಿಸಿಷನ್ ತಗೊಳ್ಳೋರಾದ್ರೂ ಇನ್ಯಾರು? ಜಸ್ಟ್ ಇಮ್ಯಾಜಿನ್, ಶತ್ರುವಿನ ಶತ್ರು ಅಂತ ಅಮೆರಿಕನ ಆಪೋಸ್ ಮಾಡೋಕ್ಕೆ ಅಂತಾನೆ ಚೈನಾನೋ ರಷ್ಯಾನೋ ಇಸ್ರೇಲ್ ಶತ್ರು ಆಗಿರೋ ಗಾಜಾ ಜೊತೆ ಸಪೋರ್ಟಿಂಗ್ ನಿಂತ್ಬಿಟ್ರೆ ಇದು ಆ್ಯಕ್ಚುಲಿ ಹೋಗ್ತಿರೋದು ಅಲ್ಲಿಗೇನೆ. ಲಾಸ್ಟ್ ಟೈಮ್ ಹಿಂಗೇನೆ ಎಲ್ಲ ದೊಡ್ಡ ದೊಡ್ಡ ದೇಶಗಳು 2 ಬಣವಾಗಿ ಡಿವೈಡ್ ಆದಾಗ ಏನಾಯಿತು ಅಂತ ಎಲ್ರಿಗೂ ಗೊತ್ತು. ಈ ಕೊರೋನಾ ಅದು ಇದು ಮಧ್ಯೆ ವಿ ಡೋಂಟ್ ನೀಡ್ ವರ್ಲ್ಡ್ ವಾರ್ 3. ಸೊ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಫಸ್ಟ್ ಆಫ್ ಆಲ್ ಸೊಲ್ಯೂಷನ್ ಇದೆಯಾ? ಸೊಲ್ಯೂಷನ್ ಇದೆ, ಸಿಂಪಲ್ ಸೊಲ್ಯೂಷನ್ ಇದೆ. ಈಗ ಇಬ್ರು ಜಗಳಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ನೀವು ಅದನ್ನ ತಡೆಯಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಹೇಳಿ? ಅವ್ರು ಇನ್ನೂ ಜಾಸ್ತಿ ಜಗಳಾಡ್ತಾರೆ. ಅದೇ ನೀವು ತಲೆಗೆಡ್ಸ್ಕೊಬೇಡಿ, ಹಾಳಾಗೋಗ್ಲಿ ಅಂತ ಬಿಟ್ಬಿಡಿ. ಏನಾಗುತ್ತೆ ಹೇಳಿ? ಸ್ವಲ್ಪ ಹೊತ್ತು ಜಗಳ ಆಡಿ ಗಂಟು ನೋವು ಆದ್ಮೇಲೆ ಸುಮ್ಮನೆ. ಕರೆಕ್ಟ್? ಈಗ ನಾವಿಲ್ಲಿ ಮಾಡಬೇಕಾಗಿರೋದು ಅದನ್ನೇ. ಐ ಮೀನ್ ನಾವಲ್ಲ, ಈ ದೊಂಬರಾಟ ನೋಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಸಪೋರ್ಟ್ ಮಾಡ್ತಿದಾರಲ್ಲ ಆ ದೇಶಗಳ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟು ಹಿಂಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಐ ಮೀನ್ ನೀವೇ ಯೋಚನೆ ಮಾಡಿ, ಅಷ್ಟು ಚಿಕ್ಕ ದೇಶಗಳು ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಎಷ್ಟು ದಿನ ಅಂತ ಹಿಂಗೆ ಕಿತ್ತಾಡ್ತಾರೆ? ಈ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಎಲ್ಲ ದೇಶಗಳು ಒಟ್ಟಿಗೆ ಸೇರಿ ನಿಮ್ಮ ಜೊತೆ ಏನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಲ್ಲ ಅಂತ 1 ವಾರ ನಾಟಕ ಆಡಿದ್ರು ಸಾಕು, ಅವರೇ ತೆಪ್ಪಗಾಗ್ತಾರೆ. ಬಿಕಾಸ್ ಮನಿ ಡ್ರೈವ್ಸ್ ಎವ್ರಿಥಿಂಗ್, ಆರ್ ದ ಲ್ಯಾಕ್ ಆಫ್ ಮನಿ ಡ್ರ್ಯಾಗ್ಸ್ ಎವ್ರಿಥಿಂಗ್. ಕಡ್ಡಿಗೀರಾಗೋಗಿದೆ, ಬೆಂಕಿ ಹತ್ಕೊಂಡು ಉರಿತಿದೆ, ಆರ್ಸಕ್ಕೆ ನೀರು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಉರ್ಸಕ್ಕೆ ತುಪ್ಪ ಸುರಿದಿಲ್ಲ ಅಂದರೆ ಸಾಕು. ಇರೋ ಸೌದೆ ಹುರಿದೋದ್ರೆ ಬೆಂಕಿ ತಾನಾಗೇ ಆರೋಗ್ಯ. ಪರ್ಸ್ಪೆಕ್ಟಿವ್ಸ್, ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಸತ್ಯ ಯಾವ್ದು ಸುಳ್ಳು, ಅವ್ರವ್ರ ದೃಷ್ಟಿಕೋನದಲ್ಲಿ ನಿಂತು ನೋಡಿದಾಗ ಎಲ್ಲನೂ ಬದಲಾಗುತ್ತೆ.